ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಬಯಕೆಗಳು ಈಡೇರಿದ್ದಾವೆ, ಕೆಲವೊಂದು ಸಂದರ್ಭದಲ್ಲಿ ಅದನ್ನ ಮುಂದೂಡಿದಂತ ವಿಚಾರಗಳು ನಡೆಯುತ್ತವೆ. ಆದ್ರೆ ನಮ್ಮ ಒಂದು ಜವಾಬ್ದಾರಿಯ ತಾಳ್ಮೆಯಿಂದ ಪಕ್ಷ ತಾಯಿ ಅನ್ನುವಂಥ ದೃಷ್ಟಿನಲ್ಲಿ ಒಳಗೂಡಿದಂತ ಒಂದು ಪ್ರಯತ್ನ ಏನ್ ಮಾಡಿದ್ವಿ. 2013ರಲ್ಲೂ ನಾವು ಅಧಿಕಾರ ಕೊಟ್ವಿ, 23ರಲ್ಲೂ ಅಧಿಕಾರ. ಆ ಎರಡೂ ಸಂದರ್ಭದಲ್ಲಿ ನಮ್ಗೆ ಅವಕಾಶಗಳಿದ್ರು ನನಗೆ ಈಗ ಅದು ಕೂಡಿ ಬಂದಿದೆ. ಅಂದ್ರೆ ನಾವೇನು ಪಕ್ಷದಲ್ಲಿ ಪ್ರಾಮಾಣಿಕ ದುಡಿಮೆಯನ್ನ ಮಾಡಿದ್ವಿ, ಅದಕ್ಕೆ ತಡವಾಗಿ ಆದ್ರೂ ನಮ್ಗೆ ಫಲ ಸಿಕ್ಕಿದೆ ಅನ್ನೋದನ್ನ ನಾನು ಒತ್ತಿ ಹೇಳಿದ್ದೀನಿ. ಆ ಕಾರಣಕ್ಕಾಗಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ ಅಂತ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು, ಲೋಕಸಭೆಯ ವಿರೋಧ ಪಕ್ಷದ ನಾಯಕರು, ಭವಿಷ್ಯದ ಪ್ರಧಾನಮಂತ್ರಿ ಒಂದೇ ಬಿಂಬಿತರಾಗಿರ್ತಕ್ಕಂಥ ರಾಹುಲ್ ಗಾಂಧಿ, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್, ನಮ್ಮ ಪಕ್ಷದ ಅಧ್ಯಕ್ಷ ಅಂತ ಡಿ.ಕೆ. ಹೈಕಮಾಂಡ್ ನಲ್ಲಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಜನರಲ್ ಸೆಕ್ರೆಟರಿ ಆದಂತಹ ವೇಣುಗೋಪಾಲ್ ಅವರು ಮತ್ತು ಕರ್ನಾಟಕದ ಉಸ್ತುವಾರಿ ಜನರಲ್ ಸೆಕ್ರೆಟರಿ ಆದಂತಹ ಸುರ್ಜಿ ಅವರು ಎಲ್ಲರೂ ಅಳದು ಸುರಿದು ಭವಿಷ್ಯತ್ತಿನ ಚಿಂತನೆಗಳನ್ನ ಅಳವಡಿಸ್ಕೊಂಡು ಎಲ್ಲ ವರ್ಗಕ್ಕೂ ಅವಕಾಶ ಕೊಟ್ಟು ಎಲ್ಲ ಜಿಲ್ಲೆಗಳನ್ನು ಒಗ್ಗೂಡಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಮುಖಂಡರು ಮಾಡಿದ್ದಾರೆ. ಹಾಗಾಗಿ ಅವರ ಒಂದು ತೀರ್ಮಾನದಂತೆ ಇವತ್ತು ನಾನು ಅದರಲ್ಲೂ ಒಬ್ಬನಾಗಿ ಸಚಿವ ಸ್ಥಾನವನ್ನ ಪಡೆದು ನಿನ್ನೆ ಪ್ರಮಾಣವಚನ ಸ್ವೀಕರಿಸಿ ನಮ್ಮೆಲ್ಲರ ಒಂದು ಜವಾಬ್ದಾರಿ ಬಹಳ ದೊಡ್ಡದಾದಂಥ ಜವಾಬ್ದಾರಿ ಇದೆ. ಕಾರಣ ಅಂದ್ರೆ ಇದು 2 ವರ್ಷನೂ ಇಲ್ಲ ನಮ್ಮ ಚುನಾವಣೆ. ಆ ಚುನಾವಣೆಗೆ ಪಕ್ಷವನ್ನ ಇಡೀ ರಾಜ್ಯದಲ್ಲಿ ಸನ್ನದ್ಧಗೊಳಿಸೋದ್ರ ಜೊತೆಗೆ ಜನಪ್ರಿಯ ಆಡಳಿತವನ್ನ, ಜನಪರವಾದಂಥ ಆಡಳಿತವನ್ನ ಮತ್ತು ಜನಮನ್ನಣೆ ಗಳಿಸ್ತಕ್ಕಂಥ ನಡೆಯನ್ನ ನಮ್ಮ ಸರ್ಕಾರ ಇಡೋ ಅಂತ ನಾವೆಲ್ಲರೂ ಒಂದು ತಂಡವಾಗಿ ಕೆಲಸ ಮಾಡ್ತೀವಿ. ನಮ್ಮ ಗ್ಯಾರಂಟಿ ಯೋಜನೆಗಳಷ್ಟೇ ಅಲ್ಲ, ಇನ್ನು ಹೊಸ ಹೊಸ ವಿನೂತನವಾದ ಯೋಜನೆಗಳ ಸಂದರ್ಭದಲ್ಲಿ ಜನರ ಒಂದು ಆಶೋತ್ತರಗಳಿಗೆ ಸ್ಪಂದಿಸ್ತಕ್ಕಂಥ ಏನು ಇವತ್ತು ಯುವ ಪೀಳಿಗೆ ಹೊಸ ದಿಕ್ಕಿನಂತ ಆಲೋಚನೆ ಮಾಡ್ತದೆ, ಅದನ್ನೂ ನಾವು ಪರಿಗಣಿಸಿ ಆ ಒಂದು ಹೊಸ ಶಕೆಯನ್ನು ನಾವು ಮೈಗೂಡಿಸ್ಕೊಂಡು ನಮ್ಮ ಸರ್ಕಾರ ಹೆಜ್ಜೆ ಇಡ್ತದೆ. ಖಚಿತವಾಗಿ ನಾನು ಹೇಳ್ತೀನಿ, 2028ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಆಡಳಿತಕ್ಕೆ ಬರುತ್ತದೆ ಅನ್ನೋಂಥ ಪ್ರಾಮಾಣಿಕವಾದಂಥ ಭರವಸೆ ಮಾತನ್ನು ನಾನು ವ್ಯಕ್ತಪಡಿಸ್ತೀನಿ. ಹಾಗೆ ನಮ್ಮ ಕನಸು ಇಡೀ ರಾಷ್ಟ್ರದ ಕನಸು, ಇವತ್ತಿನ ಯುವ ಜನತೆಯ ಕನಸು, ರಾಷ್ಟ್ರದಲ್ಲಿ ಒಂದು ಬದಲಾವಣೆ ಬೇಕು, ಯುವಕರ ಒಬ್ಬ ನಾಯಕ ಬೇಕು ಅನ್ನೋದನ್ನ ಬಯಸ್ತಾ ಇರೋಂಥ ಜಾಗದಲ್ಲಿ ಅದಕ್ಕೆ ಸೂಕ್ತವಾದಂಥ ಜವಾಬ್ದಾರಿಯುತವಾದಂಥ ನಾಯಕ ನಮ್ಮಲ್ಲಿ ಇರ್ತಕ್ಕಂಥದ್ದು ನಮ್ಮ ಅಧಿನಾಯಕ ರಾಹುಲ್ ಗಾಂಧಿ ಅವರು. ನಮ್ಮೆಲ್ಲರ ಶಪಥ ಒಂದೇ, ರಾಹುಲ್ ಗಾಂಧಿ ಅವ್ರನ್ನ 2029ಕ್ಕೆ ಈ ರಾಷ್ಟ್ರದ ಪ್ರಧಾನಿಯನ್ನಾಗಿ ಮಾಡ್ತಾರೆ. ಅದಕ್ಕೆ ನಮ್ಮ ಎಲ್ಲ ಶ್ರಮ ಮತ್ತು ನಮ್ಮ ಎಲ್ಲ ರೀತಿಯ ಹೋರಾಟ ಮತ್ತು ನಮ್ಮ ಸಂಘಟನೆ ಮತ್ತು ಜನಾಭಿಪ್ರಾಯವನ್ನು ಕ್ರೋಢೀಕರಿಸಿ ಬಗ್ಗೆ ಮಾತಾಡಕ್ ಹೋದ್ರೆ ಹಲವಾರು ವಿಚಾರ. ಶೈಕ್ಷಣಿಕವಾಗಿ ವಿನೂತನವಾದಂಥ ಕಾರ್ಯಕ್ರಮನ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳಿಗೆ CSR ಅನುದಾನವನ್ನ ಯಥೇಚ್ಛವಾಗಿ ತೆಗೆದುಕೊಂಡು ಹೋಗಿ ಇಡೀ ಮಳವಳ್ಳಿ ತಾಲೂಕಿನ ಎಲ್ಲಾ ಸರ್ಕಾರಿ ಶಾಲೆಗಳು ಡಿಜಿಟಲೀಕರಣಗೊಂಡು ಮಲ್ಟಿಮೀಡಿಯಾ ಸೆಂಟರ್ ಎಲ್ಲಾ ಹೈಸ್ಕೂಲ್ಗಳಿಗೂ ಇದ್ದು ಒಂದು ಆಧುನಿಕ ತಂತ್ರಜ್ಞಾನ ಯುಕ್ತವಾದಂಥ ಶಿಕ್ಷಣವನ್ನ ಮಳವಳ್ಳಿಯಲ್ಲಿ ಕೊಡ್ತಾ ಇದ್ದಾರೆ. ಈ ರೀತಿ ಯಾವುದೇ ಗ್ರಾಮೀಣ ಪ್ರದೇಶದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಿ ಶಾಲೆ ಇವತ್ತು ಖಾಸಗಿ ಶಾಲೆಗಳಿಗೆ ಸವಾಲಾಗಿ ಹೇಗೆ ನಿಲ್ಲಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೇನೆ. ನೀರಾವರಿಯ ವಿಚಾರದಲ್ಲಿ ಹೊಸ ಬದಲಾವಣೆ, ಹನಿ ನೀರಾವರಿಯನ್ನ ಒಂದು 30,000 ಎಕರೆಗೆ ಮಳವಳ್ಳಿಯಲ್ಲಿ ಇನ್ನೇನು ಉದ್ಘಾಟನೆ ಇಟ್ಟಿದ್ದೇನೆ.
ಗ್ರಾಮೀಣ ಬದುಕಿನಲ್ಲಿ ಒಂದು ಉದ್ದಿಮೆನೂ ಇಲ್ಲದೆ ಇರ್ತಕ್ಕಂಥ, ಒಂದೇ ಒಂದು ಕಮರ್ಷಿಯಲ್ ಆಕ್ಟಿವಿಟಿ ಇಲ್ಲದೆ ಇರ್ತಕ್ಕಂಥ ಅತ್ಯಂತ ಹಿಂದುಳಿದ ತಾಲೂಕು ಮಾಡೋದು. ಅಂತ ತಾಲೂಕಿನಲ್ಲಿ ಬದಲಾವಣೆಯ ಜೊತೆಯಲ್ಲಿ ತಲಾ ಆದಾಯವನ್ನು ಹೆಚ್ಚಿಸ್ತಕ್ಕಂಥ ರೀತಿಯಲ್ಲಿ ಕೃಷಿ ಪ್ರಧಾನವಾದಂಥ ಒಂದು ಪ್ರದೇಶದಲ್ಲಿ ಕೃಷಿ ಆದಾಯವನ್ನು ಹೆಚ್ಚಿಸ್ತಕ್ಕಂಥದ್ದು ಮತ್ತು ಅದಕ್ಕೆ ಮಾರುಕಟ್ಟೆಯನ್ನ ನಿರ್ಮಾಣ ಮಾಡಿಕೊಡ್ತಕ್ಕಂಥದ್ದು, ಹೊಸತನದಲ್ಲಿ ಫುಡ್ ಪ್ರೊಸೆಸಿಂಗ್ ಒಂದು ಯೂನಿಟ್ಗಳನ್ನು ತರೋದ್ರ ಮುಖಾಂತರ ರೈತರಿಗೆ ಮನೆ ಬಾಗಿಲಲ್ಲಿ ಅವರು ಬೆಳೆದಂಥ ಬೆಳೆಗಳಿಗೆ ಸೂಕ್ತ ಬೆಲೆ ಅಷ್ಟೇ ಅಲ್ಲದ ಗುಣಮಟ್ಟದ ಬೆಳೆಯನ್ನು ಬೆಳೆಯೋದ್ರ ಜೊತೆಗೆ ಅದರ ಉತ್ಕೃಷ್ಟವಾದಂಥ ಒಂದು ಮಾರುಕಟ್ಟೆಯನ್ನು ನಾವು ನಿರ್ಮಾಣ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ನಾವು ಮುಂದಿನ ದಿನಗಳಲ್ಲಿ ಈ ದಿಕ್ಕಿನಲ್ಲೇ ಹೋಗ್ಬೇಕು. ನೀರನ್ನು ಉಳಿಸಿ, ಭೂಮಿಯನ್ನು ಉಳಿಸಿ, ರೈತನನ್ನು ಉಳಿಸಿ, ಆದಾಯವನ್ನು ಹೆಚ್ಚಿಸಬೇಕಾದ್ರೆ ನಮ್ಮ ಇಳುವರಿಯನ್ನು ಹೆಚ್ಚಿಸೋದು ಹೇಗೆ ಅನ್ನೋಂಥ ಒಂದು ಹೊಸ ಆವಿಷ್ಕಾರವನ್ನು ನಾವು ಇಟ್ಟಿದ್ದೇವೆ. ಇದರ ಜೊತೆಗೆ ಎಲ್ಲ ರೀತಿಯಲ್ಲಿ ಗ್ರಾಮೀಣ ಮೂಲಸೌಕರ್ಯದಲ್ಲಿ ವಿದ್ಯುತ್ ಇರ್ಬೋದು ಮತ್ತು ಆಸ್ಪತ್ರೆಗಳಿದ್ದಿರ್ಬೋದು, ರಸ್ತೆಗಳಲ್ಲಿರ್ಬೋದು, ನಾವು ಪ್ರಾಮಾಣಿಕವಾಗಿ ಅಭಿವೃದ್ಧಿಯತ್ತ ನಾವು ಹೆಜ್ಜೆ ಇಟ್ಟಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ನೀರಾವರಿಗೆ ಪ್ರಮುಖ ಆದ್ಯತೆಯನ್ನು ಇಟ್ಕೊಂಡು ಎಲ್ಲ ನಾಲಾ ಆಧುನೀಕರಣವನ್ನು ನಾವು ಕೈಗೊಂಡಿದ್ದೇವೆ. ನಮ್ಮ ಸರ್ಕಾರ ಅಲ್ಲದೆ ಬೇರೆ ಯಾವ ಸರ್ಕಾರವೂ ಕನ್ನಂಬಾಡಿಯಿಂದ ಮಂಡ್ಯದಲ್ಲಿ ಒಬ್ಬರು ಕೂಡ ರೈತನ ಪರವಾಗಿ ಒಂದು ಜವಾಬ್ದಾರಿಯ ನಾಲಾ ಆಧುನೀಕರಣ ಮಾಡಲಿಲ್ಲ. ಹೆಮ್ಮೆಯಿಂದ ಹೇಳ್ತೀವಿ, ನಮ್ಮ ಸರ್ಕಾರ ಅದನ್ನು ನಾವೆಲ್ಲರೂ ಜವಾಬ್ದಾರಿಯಿಂದ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ರೈತನಿಗೆ ನೀರು ಪೋಲಾಗಬಾರ್ದು, ರೈತನಿಗೆ ತತ್ಕ್ಷಣ ಕನ್ನಂಬಾಡಿಯಲ್ಲಿ ನೀರು ಬಿಟ್ಟ ತಕ್ಷಣ ಅವನ ಜಮೀನುಗಳಿಗೆ ನೀರು ಬರುವಂಥ ವ್ಯವಸ್ಥೆ ಕಲ್ಪಿಸಿ, ಅದು ನೆಟ್ವರ್ಕ್ ಹೇಗೆ ಮಾಡಿದೀವಿ ಅಂತ ಎಲ್ಲ ಆ ಕೆರೆಗಳಿಗೂ ಸಂಪರ್ಕ ಇರಬೇಕು. ಆ ರೀತಿ ವಿನೂತನವಾದಂಥ ಯೋಜನೆ ಮಂಡ್ಯದಲ್ಲಿ ನಾವು ಮಾಡಿದ್ವಿ. ನಾವು ದುಡುಕುವಂಥದ್ದು ಮತ್ತೊಂದೆಲ್ಲ, ಇವತ್ತು ನಮ್ಮ ಒಂದೇ ಒಂದು ಉದ್ದೇಶ ಇರೋದು ನಮಗೆ 28ರಲ್ಲಿ ಕರ್ನಾಟಕದಲ್ಲಿ ಸರ್ಕಾರ, 29ರಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ. ಇಷ್ಟೇ.